ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ಸ್ನೇಹಿತರೆ, ಕಾಂಗ್ರೆಸ್ಸು, ಬಿಜೆಪಿ, ಜೆಡಿಎಸ್ ಪಕ್ಷವು ಧರ್ಮಸ್ಥಳವನ್ನು ಉಳಿಸುವಂಥ ಯಾತ್ರೆಯನ್ನು ಮಾಡಿದ್ದಾರೆ ಸಹ. ಆದರೆ ಆ ಪಕ್ಷಗಳು ಕನಿಷ್ಠ ಪಕ್ಷ ಧರ್ಮಸ್ಥಳದಲ್ಲಿ ಸೌಜನ್ಯ ಸತ್ತಿರುವಂತಹ ಒಂದು ಕಾರಣಕ್ಕೋಸ್ಕರನಾದರೂ ಆ ಒಂದು ಸೌಜನ್ಯ ಮನೆಗೂ ಸಹ ಭೇಟಿ ನೀಡದೆ ನಾವು ಧರ್ಮಸ್ಥಳದಲ್ಲಿ ಧರ್ಮವನ್ನು ಉಳಿಸ್ತೀವಿ, ಧರ್ಮಸ್ಥಳದಲ್ಲಿ ದೇವರನ್ನು ಉಳಿಸ್ತೀವಿ, ಧರ್ಮಸ್ಥಳದಲ್ಲಿ ದೇವರಿಗೆ ಅಪವಾದ ಆಗ್ತದೆ, ಭಕ್ತರಿಗೆ ತೀವ್ರ ನೋವಾಗಿದೆ ಅಂತ ಎಲ್ಲ ಭಾಷಣ ಎಲ್ಲ ಬಿಗಿದು ಈಗ ಧರ್ಮಸ್ಥಳದಲ್ಲಿ ಧರ್ಮವನ್ನು ಉಳಿಸ್ತೀವಿ ಅಂತ ಸೋಕಾಲ್ಡ್ ಅವರ ಪಾದನ ಮುಟ್ಟಿ ಬರ್ತಾ ಇದ್ದಾರೆ. ಒಂದು ಕಡೆಯ ಪ್ರಶ್ನೆ ಏನಂದರೆ, ನಿಮ್ಮ ಲೆಕ್ಕದಲ್ಲಿ ಸೌಜನ್ಯ ಅತ್ಯಾಚಾರನೇ ಆಗಿಲ್ಲ, ಅಲ್ಲಿ ಸಾವೇ ಆಗಿಲ್ಲ ಅಂದರೆ ಅವಳು ಬಿದ್ದಂತಹ ಪರಿಸ್ಥಿತಿ, ಅವಳು ಸಿಕ್ಕಂತಹ ಪರಿಸ್ಥಿತಿ ಇದೆಯಲ್ಲ, ಆ ಸಿಕ್ಕಂಥ ಪರಿಸ್ಥಿತಿಯನ್ನು ನೀವು ನೋಡಿದರೆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿಯನ್ನು ಎತ್ತೀನಿ ಅಂತಹ ಸೋಕಾಲ್ಡ್ ಪಕ್ಷಗಳು JDS, ಕಾಂಗ್ರೆಸ್, BJP ಪಕ್ಷದಲ್ಲಿರುವಂಥವರೇ ದಯವಿಟ್ಟು ಒಂದು 2000 ಇಸ್ವಿಗೆ ಹೋಗಿ, 2016 ಇಸ್ವಿಗೆ ಹೋಗಿ ನೋಡಿ ಅವಳ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಯಾವ ಸ್ಥಿತಿಯಲ್ಲಿ ಆ ಒಂದು ಹೆಣ್ಣು ಮಗು ಸಿಕ್ತು ಅಂತ. ನಾಚಿಕೆ, ಮಾನ ಮರ್ಯಾದೆ ಹಾಗೂ ಎಲ್ಲ ಬಿಟ್ಬಿಟ್ಟು ರಾಜಕೀಯಕ್ಕೆ ಬಂದುಬಿಟ್ಟಿದ್ದೀರಾ. ಈಗ ಮುಂದಿನ ದಿನಗಳಲ್ಲಿ ಈಗ ರಾಜಕೀಯ ಚುನಾವಣೆಗಳು ಬರ್ತಾ ಇದೆ. ಅದಕ್ಕೋಸ್ಕರ ಈಗ ಎಲ್ಲ ಮತಗಳನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಈಗ ಧರ್ಮಸ್ಥಳ ಉಳಿಸ್ತೀನಿ, ದೇವ್ರನ್ನ ಉಳಿಸ್ತೀನಿ, ಮಂಜುನಾಥನ ಉಳಿಸ್ತೀನಿ, ಅವ್ರನ್ನ ಉಳಿಸ್ತೀನಿ ಅಂತ ಹೋಗ್ತಾ ಇದ್ದೀರಾ. ಹೋಗಿ ಪರವಾಗಿಲ್ಲ, ಮಂಜುನಾಥ ಅನ್ನೋ ದೇವರು ನೋಡ್ತಾನೆ ಇರ್ತಾನೆ. ಅವನು ಯಾರನ್ನು ರಕ್ಷಣೆ ಮಾಡಬೇಕು, ಯಾರನ್ನು ಏನು ಮಾಡಬೇಕು ಅಂತ ಗೊತ್ತೇ ಇದೆ. ಸೋಕಾಲ್ಡ್ ಪ್ರಾದೇಶಿಕ ಅಂತ ಅನ್ನೋರು ಹೋಗಿ ಇವತ್ತು ಕಾಲು ನಮಸ್ಕಾರ ಮಾಡಿಬಿಟ್ಟು ಬಂದಿದ್ದೀರಾ. ನಮಗೆ ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ ಬಿಡಿ. ನೀವು ನಮಸ್ಕಾರನೂ ಮಾಡ್ತೀರಾ, ಮತ್ತೊಂದು ಬಕೆಟ್ನೂ ಹಿಡಿತೀರಾ, ಮತ್ತೊಂದು ಮಾಡ್ತೀರಾ. ಈಗ ಕಾಂಗ್ರೆಸ್ಸು, BJP ಅವರಂತೂ ಅಜೆಂಡಾ ಬಿಟ್ಟು ಹೋಗುವುದಿಲ್ಲ. ಧರ್ಮವನ್ನು ಉಳಿಸ್ತೀನಿ, ಯಾರನ್ನು ಉಳಿಸಲ್ಲ. ಮನುಷ್ಯರು ಧರ್ಮವನ್ನು ಉಳಿಸುವುದು, ದೇವರನ್ನು ಉಳಿಸುವಂತಹದ್ದೇ ಇಲ್ಲ. ಪ್ರಕೃತಿ ಎಲ್ಲವನ್ನ ನೋಡ್ತಾ ಇದೆ. ಆದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈಗ ಆ ಒಂದು ಹೆಣ್ಣು ಮಗುವಿಗೆ ರಕ್ಷಣೆಯನ್ನು ಕೊಡದೇ ಇರುವಂತಹ ನೀವು ಮೂರು ಪಕ್ಷಗಳು ಒಂದು ತಲೆಯ ಒಂದೇ ಹಾವು, ಆ ರೀತಿಯಾಗಿ ಈಗ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಮಾಡಿ ದಯವಿಟ್ಟು ಯುವ ಜನರೇ ಹಾಗೂ ಎಚ್ಚರಿಕೆಯಿಂದ ಇರಿ. ಧರ್ಮಸ್ಥಳದಲ್ಲಿ ಸೌಜನ್ಯ ಸತ್ತಿರುವಂತಹದ್ದು ನಿಜ. ಅದು ಅತ್ಯಾಚಾರ ಆಗಿ ಸತ್ತಿರುವಂತಹದ್ದು ಕಡಾಖಂಡಿತ ನಿಜ. ಅದು ಯಾರು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದೇ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಕೆಲವರಿಗೆ ಎಕ್ಸ್ಟ್ರಾ ಪ್ರಶ್ನೆ ಆಗಿಲ್ಲ, ಸ್ಪಷ್ಟವಾಗೇ ಇದೆ. ಆದರೆ ಸ್ಪಷ್ಟತೆಗೆ ಸಾಕ್ಷಿಗಳನ್ನು ಹುಡುಕ್ತಾ ಇದ್ದಾರೆ. ಆ ಸಾಕ್ಷಿಗಳನ್ನು ಮರೆಮಾಚಿ ಮಗದೊಂದು ಮಾಡಿ ಆಗಿದೆ. ಈಗ ಧರ್ಮಸ್ಥಳದಲ್ಲಿ ಸೌಜನ್ಯ ಸತ್ತಿರುವಂತಹದ್ದು, ಅವಳ ಮೇಲೆ ಅತ್ಯಾಚಾರವಾಗಿರುವಂತಹದ್ದು ನಿಜ. ಅವಳಿಗೆ ಸಿಕ್ಕಂತಹ ಪರಿಸ್ಥಿತಿಯನ್ನು ಯಾರೇ ನೋಡಿರಲಿ, ಎಂಥವರೇ ನೋಡಿರಲಿ ಸಹ ಅಂತಹ ಪರಿಸ್ಥಿತಿಯಲ್ಲಿ ತನ್ನ ದೇಹದಲ್ಲಿ ಬಟ್ಟೆ ಇಲ್ದಂಗೆ ಸಿಕ್ಕಿರುವಂತಹ ಹೆಣ್ಣು ಮಗು. ಅದು ಕನಿಷ್ಠ ಪಕ್ಷ ಸೋಕಾಲ್ಡ್ ಪಕ್ಷಗಳು ಆ ಸೌಜನ್ಯನ ಹೆಣ್ಣನ್ನು ರಕ್ಷಣೆ ಧರ್ಮವನ್ನು ಉಳಿಸ್ತೀನಿ ಅಂತೀರಲ್ಲ, ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ನೀವು ರಕ್ಷಣೆಯನ್ನು ಕೊಡ್ತಾ ಇಲ್ಲ? ಯಾಕೆ ಆ ಒಂದು ಸೋಕಾಲ್ಡ್ ಪರ್ಸನ್ಗೆ ನೀವು ರಕ್ಷಣೆಯನ್ನು ಮಾಡ್ತಿದ್ದೀರಾ? ಅವನೇನು ಮೇಲಿಂದ ಏನು ಉದ್ರಿಲ್ವಲ್ಲ? ಎಲ್ಲೋ ಬಂದು ಹೇಗೋ ಬಂದು ಈಗ ಒಂದು ಅಡಿಪಾಯ ಹಾಕ್ಕೊಂಡಿರೋದಕ್ಕೆ ನೀವೆಲ್ಲ ಹೋಗ್ಬಿಟ್ಟು ಕಾಲು ನೆಕ್ಕಿ ಬಕೆಟ್ ಹಿಡಿದು ಹಾರ ಹಾಕಿ ತುರಾಯಿ ಹಾಕಿ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಅದರಿಂದ ಹೋಗ್ತಾರಲ್ಲ. ಅಯ್ಯೋ, ನಿಮ್ಮ ಏನಂತಾರೆ ಪ್ರಚಾರಕರು ಹಾಗೂ ಹಿಂಬಾಲಕರು, ಅವರಿಗೊಂದಷ್ಟು ಗೊತ್ತಾಗಲ್ವಾ? ಅಲ್ಲಿನ ಹೆಣ್ಣು ಮಗುವಿಗಾಗಿರುವಂತಹದ್ದು ನಿಮ್ಮ ಮನೆಗೆ ಬರಬಾರ್ದು. ನಾನು ಅದನ್ನು ಬಯಸಲ್ಲ. ಆದರೆ ಆಗಿದ್ದಾಗ ಹೆಂಗೆ ಆ ಪರಿಸ್ಥಿತಿಗೆ ನೀವು ಆ ಪರಿಸ್ಥಿತಿಗೆ ಸಿಲುಕಿದಾಗ ಏನಾಗ್ತೀರಾ ಅನ್ನೋದು ಗೊತ್ತಾಗಲ್ಲ. ಆದರೆ ಆ ಮಗು ಅಂತ ಅಷ್ಟು ಕ್ರೂರವಾಗಿ ಸತ್ತಿರುವಂತಹದ್ದೊಂದು ಖಂಡಿತ ನಿಜ. ಆ ನಿಟ್ಟಿನಲ್ಲಾದ್ರೂ ಆ ಸೌಜನ್ಯ ತಾಯಿಗೆ, ಆ ಸೌಜನ್ಯ ಅವಳನ್ನ ಏನಂತಾರೆ ಸಮಾಧಿ ಮಾಡಿರುವಂಥ ಸ್ಥಳ ಕನಿಷ್ಠ ಪಕ್ಷ ನೀವು ಸಹ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದ್ದೀರಲ್ವಾ, ಆ ತಾಯಿಗೆ ಹೋಗಿ ಶ್ರದ್ಧಾಂಜಲಿನಾದ್ರೂ ಮಾಡಿ ಬಿಡಲ್ಲ. ನೀವು ಖಂಡಿತ ಮಾಡಲ್ಲ ಬಿಡಿ. ಅದು ನಮಗೆ ಅದು ಬೇಕೂ ಇಲ್ಲ. ನಿಮ್ಮಂಥ
ನಿಮ್ಮಂಥ ನೆರಳು ಸಹ ಸೌಜನ್ಯ ಸಮಾಧಿಯ ಮೇಲೆ ಕಾಂಗ್ರೆಸ್ BJP ಪಕ್ಷಗಳ ಒಂದು ನೆರಳು ಸಹ ಸೌಜನ್ಯ ಮನೆಗೆ ಹೋಗಬಾರ್ದು. ಖಂಡಿತವಾಗ್ಲೂ ಸೌಜನ್ಯ ಒಂದು ಅಲ್ಲಿ ಆದಂತಹ ಸೋಕಾಳ್ ಪ್ರದೇಶದಲ್ಲಿ ಆದಂತಹ ಅತ್ಯಾಚಾರಗಳು, ರಹಸ್ಯ ಸಾವುಗಳು, ಕಣ್ಮರೆಗಳನ್ನು ಹೊರ ಬರಲಿಕ್ಕೆ ಆ ಪಾಪ ಮುಗ್ಧ ಹೆಣ್ಣು ಬಲಿ ಆಗಿದ್ದಾಳೆ. ಅಲ್ಲಿ ಸಾವುಗಳು ನೋವುಗಳು ಆಗಿದ್ದಂತೂ ಖಂಡಿತವಾಗ್ಲೂ ನಿಜ. ಅಲ್ಲಿ ಸಾಕ್ಷಿಗಳಿದ್ದಾವೆ, ಪುರಾವೆಗಳಿದ್ದಾವೆ. ಆದರೆ ನಮಗೆ ನಮ್ಮ ಸರ್ಕಾರ ಎಲ್ಲವೂ ಸಹ ತನಿಖೆನ ಮಾಡ್ತಾ ಇದೆ. ನಾವು ಸಹ ಸುಮಾರು ವರ್ಷಗಳಿಂದ ನೋಡ್ತಾನೆ ಇದ್ದೀವಿ. ಕನಿಷ್ಠ ಪಕ್ಷ ಸೌಜನ್ಯಗೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಾದೇಶಿಕವಾಗಿರುವಂತಹ ಒಂದು ಪಕ್ಷ ಬಕೆಟ್ ಇಟ್ಟು ಹಾರಾಕಿ ತುರಾಯಾಗಿ ಮಾಡಿಬಿಡ್ಬೋದು. ನೀವು ಯುವ ಜನರು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಆದರೆ ಸೌಜನ್ಯ ಸತ್ತಿರೋದೊಂದು ಅತ್ಯಾಚಾರವಾಗಿ ಸತ್ತಿರುವಂಥದ್ದು ಖಂಡಿತವಾಗ್ಲೂ ನಿಜ. ಆದರೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದ್ರೂ ಸಹ ಹೀಗೆಲ್ಲ ಆಗ್ತಾಯಿದೆ. ಸೊ ನಾನು ಒಂದು ಹೇಳಬೇಕು ಅಂದರೆ, ಈಗ ಧರ್ಮ ರಕ್ಷಣೆಗೆ ಹೋಗ್ತಾ ಇದ್ದೀರಾ, ದೇವರ ರಕ್ಷಣೆಗೆ ಹೋಗ್ತಾ ಇದ್ದೀರಾ, ಆ ದೇವರು ನೋಡಿರ್ತಾನೆ. ದೇವರ ಮಂಜುನಾಥ ನೋಡ್ತಾನೆ. ಎಂತಹ ಭಕ್ತರು ನಮಗೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಿದ್ದಾರಪ್ಪ ಅಂತ. ಆದರೆ ಕನಿಷ್ಠ ಪಕ್ಷ ಒಂದು ಸೌಜನ್ಯಗೆ ಶ್ರದ್ಧಾಂಜಲಿ ನೀಡದ ಸೋಕಾಲ್ಡ್ ಬಕೆಟ್ಟು, ಆಮೇಲೆ ಇನ್ನೊಂದೇನಾದರೂ ನನಗೆ ಬೈಯಕ್ಕೆ ಬರ್ತಾ ಇಲ್ಲ ಅಂತಹ ಪಕ್ಷಗಳನ್ನು ನಿಮಗೆ ಮತ್ತೆ ಮತ ಹಾಕಿ ಗೆಲ್ಲಿಸಿದರೆ ದಯವಿಟ್ಟು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿದ್ದಾರೆ, ಎಚ್ಚರಿಕೆ. ಕರ್ನಾಟಕದ ಜನತೆ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿದ್ದಾರೆ. ನಿಮ್ಮ ಜಿಲ್ಲೆಯಲ್ಲೂ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗೆ ಮತ್ತೊಂದು ಹೆಚ್ಚಾಗ್ತಾ ಇದೆ. ಆದರೆ ಯಾವುದೇ ಪಕ್ಷಗಳು ನಿಂತು ಅಲ್ಲಿ ಕೆಲಸಗಳನ್ನ ಮಾಡ್ತಿಲ್ಲ. ಗೆಲ್ಲಕ್ಕೋಸ್ಕರ ಏನೇನು ಮಾಡಬೇಕು, ಎಂತೆಂಥ ಮಾಡಬೇಕು ಎಲ್ಲನೂ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀರಾ, ಅದನ್ನು ಕರೆಕ್ಟಾಗಿ TV ಮಾಧ್ಯಮಗಳೆಲ್ಲ ತೋರಿಸ್ತಾ ಇದೆ. ಸೊ ದಯವಿಟ್ಟು ಯುವ ಜನರು ಎಚ್ಚರಿಕೆಯಿಂದ ನೀವು ಯೋಚನೆ ಮಾಡಿ, ಅಂಧ ಭಕ್ತರಾಗಬೇಡಿ ಕರ್ನಾಟಕದ ಜನರೇ.